ದಾವೀದನ ಜೀವಿತದ ಕುರಿತಾಗಿ ಬಹಳ ಕುಲಂಕುಷವಾಗಿ ನಾವು ತಿಳ್ಕೊಳ್ತಿದ್ದೇವೆ. 2 ಸಮುವೇಲನ ಪುಸ್ತಕ 7ನೇ ಅಧ್ಯಾಯ. ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿನ ಪ್ರವಾದಿಯಾದ ನಾತಾನನಿಗೆ ಕರೆಸಿಕೊಂಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ಅರಸನಿಗೆ, ಆಗಲಿ, ಮನಸ್ಸಿದ್ದರೆ ಮಾಡು, ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಅಂದನು. ಆದರೆ ಅದೇ ರಾತ್ರಿಯಲ್ಲಿ ಯೆಹೋವನು ನಾತಾನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಏನೆಂದು ಆಜ್ಞಾಪಿಸಿದರು? ನೀನು ನನಗೋಸ್ಕರ ಮನೆಯನ್ನು ಕಟ್ಟಬೇಕೋ? ಸರಿ. 12ನೇ ವಚನ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ರೈಟ್ ಫ್ರೆಂಡ್ಸ್, ದಾವೀದನು ಕಷ್ಟಕಾಲದಲ್ಲಿದ್ದಾಗ, ಶ್ರಮೆಗಳನ್ನು ಹಾದು ಹೋಗುತ್ತಿರುವಾಗ, ಅರಣ್ಯದಲ್ಲಿ ತಿರುಗಾಡುತ್ತಿರುವಾಗ, ಪ್ರಾಮುಖ್ಯವಾಗಿ ಸೌಲನು ಕೊಲ್ಲಬೇಕು ಎಂದು ನೋಡುತ್ತಿರುವಾಗ, ಅಡ್ರೆಸ್ ಇಲ್ಲದಂತಹ ಪರಿಸ್ಥಿತಿಯಲ್ಲಿ, ಹಸುವೆಯಿಂದ ಬಳಲುತ್ತಿರುವಾಗ, ಅರಣ್ಯದಲ್ಲಿ ಪ್ರಾಣತನ ಹಿಡಿತದಲ್ಲಿಟ್ಕೊಂಡು ದಾವೀದನು ಸಂಚರಿಸುತ್ತಿರುವ ವೇಳೆಯಲ್ಲಿ ಬಹಳ ಕಷ್ಟ ಅನುಭವಿಸಿದ, ಹಸುವೆಯಲ್ಲಿದ್ದ, ಅರಣ್ಯದಲ್ಲಿ ತಿರುಗಾಡಿದ, ಬಹಳ ಒದ್ದಾಡುತ್ತಾ ಇದ್ದ. ಅಂತಹ ಸಮಯದಲ್ಲಿ ದಾವೀದನು ಏನೆಂದು ಆಲೋಚಿಸುತ್ತಾನೆ ಗೊತ್ತಾ ನಿಮಗೆ? ಕಷ್ಟ ಹಾದು ಹೋಗುತ್ತಿರುವಾಗ, ಕಣ್ಣೀರಿನ ಕಣಿವೆ ಹಾದು ಹೋಗುತ್ತಿರುವಾಗ ದಾವೀದನ ಮನಸ್ಸು ಏನೆಂದು ಯೋಚಿಸಿತು ಗೊತ್ತಾ? ಈ ದಿನ ಕಷ್ಟಗಳನ್ನು ಹಾದು ಹೋಗ್ತಿದ್ದೇನೆ, ಈ ದಿನ ಕಣ್ಣೀರಿನ ಕಣಿವೆ ಹಾದು ಹೋಗ್ತಿದ್ದೇನೆ, ಈ ದಿನ ಅರಣ್ಯದಲ್ಲಿದ್ದೇನೆ, ಹಸುವೆಯ ಪರಿಸ್ಥಿತಿ ಹಾದು ಹೋಗ್ತಿದ್ದೇನೆ, ಅಡ್ರೆಸ್ ಇಲ್ಲದ ಜೀವಿತ ಜೀವಿಸುತ್ತಿದ್ದೇನೆ. ಆದರೆ ಒಂದು ದಿನ ನನ್ನ ಕಣ್ಣೀರನ್ನು ದೇವರು ಒರೆಸುತ್ತಾರೆ. ಒಂದು ದಿನ ಈ ಕಷ್ಟಗಳಿಂದ ನನ್ನ ದೇವರು ನನ್ನನ್ನು ಬಿಡಿಸುತ್ತಾರೆ. ಒಂದು ದಿನ ದೇವರು ನನಗೆ ಮಾಡಿರುವ ವಾಗ್ದಾನಗಳನ್ನೆಲ್ಲ ನೆರವೇರಿಸ್ತಾರೆ. ಒಂದು ದಿನ ದೇವರು ಈ ದಿನ ಇರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ. ಅವಾಗ ನನ್ನ ದೇವರಿಗೆ ನಾನೇನ್ ಮಾಡುತ್ತೇನೆ ಗೊತ್ತಾ? ಒಂದು ಅದ್ಭುತವಾದ ದೇವಾಲಯವನ್ನು ನಿರ್ಮಿಸ್ತೇನೆ, ಒಂದು ಶ್ರೇಷ್ಠವಾದ ಆಲಯವನ್ನು ನಾನು ನಿರ್ಮಿಸುತ್ತೇನೆ ಎಂದು ಯಾವಾಗ ಅಂದುಕೊಳ್ತಾನೆ ಗೊತ್ತಾ? ಏನೂ ಇಲ್ಲದಿರುವಾಗ, ಕಷ್ಟಕಾಲ ಹಾದು ಹೋಗುತ್ತಿರುವಾಗ ದಾವೀದನು ದೇವರ ಕುರಿತು ಆಲೋಚಿಸಿದ್ದಾನೆ. ಕಷ್ಟಕಾಲ ಹಾದು ಹೋಗುತ್ತಿರುವಾಗ ದಾವೀದನು ದೇವರ ಆಲಯದ ಕುರಿತು ಆಲೋಚಿಸುತ್ತಾನೆ. ಈ ದಿನ ನಮ್ಮಲ್ಲಿಯೂ ಯಾರಾದರೂ ಕಷ್ಟಕಾಲ ಹಾದು ಹೋಗ್ತಿದ್ದೀರಾ? ಕಣ್ಣೀರಿನ ಕಣಿವೆ ಹಾದು ಹೋಗ್ತಿದ್ದೀರಾ? ಹಸುವೆಯ ಪರಿಸ್ಥಿತಿ ಹಾದು ಹೋಗ್ತಿದ್ದೀರಾ? ಕೇಳಿ ಸಹೋದರ ಸಹೋದರಿಯರೇ, ನಾವು ಶ್ರಮೆಗಳನ್ನು ಹಾದು ಹೋಗುತ್ತಿರುವಾಗ, ಆರ್ಥಿಕ ತೊಂದರೆಗಳನ್ನು ಹಾದು ಹೋಗುತ್ತಿರುವಾಗ ನಾವು ಸಾಧಾರಣವಾಗಿ ಮಾಡೋದೇನೆಂದರೆ, ಯಾರಾದರೂ ಸಹಾಯ ಮಾಡ್ತಾರೇನೋ ಎಂದು ಅಪೇಕ್ಷಿಸಿ ಅವರ ಕಡೆಗೆ ಇವರ ಕಡೆಗೆ ನೋಡುವ ಪ್ರಯತ್ನ ಮಾಡ್ತೇವೆ. ರಾಜರುಗಳನ್ನು ಆಶ್ರಯಿಸುವ ಪ್ರಯತ್ನ ಮಾಡ್ತೇವೆ, ಅಧಿಕಾರಿಗಳನ್ನು ಆಶ್ರಯಿಸುವ ಪ್ರಯತ್ನ ಮಾಡ್ತೇವೆ, ಆಸ್ತಿ ಪಾಸ್ತಿಗಳುಳ್ಳವರನ್ನು ಆಶ್ರಯಿಸುವ ಪ್ರಯತ್ನ ಮಾಡ್ತೇವೆ, ಸಾಲ ಕೊಡುವವರನ್ನು ಆಶ್ರಯಿಸುವ ಪ್ರಯತ್ನ ಮಾಡ್ತೇವೆ. ಆದರೆ ಬೈಬಲ್ ಹೇಳ್ತದೆ, ರಾಜರುಗಳನ್ನು ಆಶ್ರಯಿಸುವುದಕ್ಕಿಂತಲೂ, ಮನುಷ್ಯರನ್ನು ನಂಬುವುದಕ್ಕಿಂತಲೂ ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿ ನಿಮಗೋಸ್ಕರ ಪ್ರಾಣ ಕೊಟ್ಟಿರುವ ಕರ್ತನಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸುವುದೇ ಆಶೀರ್ವಾದ, ಮೇಲು. ಹಾಗಾಗಿ ಈ ದಿನ ನೀವು ಕಷ್ಟ ಹಾದು ಹೋಗ್ತಾ ಇದ್ರು ಕೂಡ ಈ ಕಷ್ಟ ಸದಾಕಾಲ ಇರುವ ಚಾನ್ಸ್ ಇಲ್ಲ. ನಿಮ್ಮ ಜೀವಿತದಲ್ಲಿ ಶ್ರಮೆಗಳು, ಕಷ್ಟಗಳು, ಕಣ್ಣೀರು ಹೇಗೆ ಪ್ರಾರಂಭವಾದವೋ ಹಾಗೆಯೇ ಶೀಘ್ರದಲ್ಲಿಯೇ ಅವು ಮುಕ್ತಾಯಗೊಳ್ಳಲಿಕ್ಕಿವೆ. ಯಾಕೆಂದರೆ ಪ್ರತಿ ಪ್ರಾರಂಭಕ್ಕೆ ಏನಿದೆ ಹೇಳ್ತೇನೆ ಕೇಳ್ರಿ, ಮುಕ್ತಾಯ ಇದೆ. ಮಳೆ ಸಡನ್ ಆಗಿ ಸ್ಟಾರ್ಟ್ ಆಗ್ತದೆ, ಹನಿಗಳು ಸ್ಟಾರ್ಟ್ ಆಗ್ತವೆ, ಆ ಹನಿಗಳೆಲ್ಲ ಸೇರಿ ದೊಡ್ಡ ಮಳೆಯಾಗುತ್ತದೆ. ಆ ಮಳೆ ಕೊನೆಗೆ ಭಾರಿ ಮಳೆಯಾಗಿ ಸುರಿಯುತ್ತದೆ. ಆ ಭಾರಿ ಮಳೆ ಕೊನೆಗೆ ದೊಡ್ಡ ತುಫಾನಾಗಿ ಮಾರ್ಪಡಬಹುದು, ಅಲ್ಲಕಲ್ಲೋಲ ಸೃಷ್ಟಿಸಬಹುದು. ಆದರೆ ಎಷ್ಟೊತ್ತು? ಹಾಗೆ ಎಷ್ಟು ದಿನಗಳು? ಕೆಲವು ದಿನಗಳು ಮಾತ್ರವೇ. ತುಫಾನು ಎಷ್ಟೇ ಅಲ್ಲಕಲ್ಲೋಲವನ್ನು ಸೃಷ್ಟಿಸಿದ್ರೂ ಸಹ ಅದು ಹೇಗೆ ಪ್ರಾರಂಭವಾಯಿತೋ ಹಾಗೆಯೇ ಒಂದು ಮುಕ್ತಾಯಕ್ಕೆ ಬರುತ್ತದೆ. ಒಂದು ವೇಳೆ ಈ ದಿನ ನಿಮ್ಮ ಜೀವಿತದಲ್ಲಿ, ಬ್ರದರ್, ಅದು ಒಂದು ಚಿಕ್ಕ ಸಮಸ್ಯೆಯಾಗಿ ಸ್ಟಾರ್ಟ್ ಆಯ್ತು ಬ್ರದರ್, ಆ ಒಂದು ಚಿಕ್ಕ ಸಮಸ್ಯೆ ಕೊನೆಗೆ ಹಂತ ಹಂತವಾಗಿ ದೊಡ್ಡ ಸಮಸ್ಯೆಯಾಯಿತು, ಈ ದಿನ ಅದೊಂದು ದೊಡ್ಡ ತುಫಾನಾಗಿ ತಯಾರಾಗಿದೆ
ಇನ್ನು ನನ್ನನ್ನು ಸಾಯಿಸೇ ಬಿಡುತ್ತದೆ ಅನಿಸುತ್ತಿದೆ. ಇನ್ನು ನನ್ನ ಬದುಕು ಮುಗಿದೋಯ್ತು ಅನಿಸುತ್ತಿದೆ. ನನ್ನ ಕುಟುಂಬ ಪೂರ್ತಿ ನಾಶವಾಯ್ತು ಅನಿಸುತ್ತದೆ. ನನ್ನ ಉದ್ಯೋಗ ಕಳೆದು ಹೋಯ್ತು ಅನಿಸುತ್ತದೆ. ನನ್ನ ವ್ಯಾಪಾರ ಪೂರ್ತಿ ನಷ್ಟ ಹೋಗ್ತದೇನೋ ಅನಿಸುತ್ತದೆ. ಇನ್ನು ನಾನು ಬದುಕುವುದೇ ಕಷ್ಟವೇನೋ ಎಂದು ನನಗೆ ಅನಿಸುತ್ತದೆ. ಯಾಕೆಂದರೆ ಅದು ಬಹಳ ಸ್ಮಾಲ್ ಸಮಸ್ಯೆಯಾಗಿತ್ತು ಬ್ರದರ್, ಬಹಳ ಚಿಕ್ಕ ಸಮಸ್ಯೆಯಾಗಿತ್ತು. ಆ ಚಿಕ್ಕ ಸಮಸ್ಯೆ ಈಗ ಬಹಳ ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಅನ್ನುತ್ತಾ ಇದ್ದೀರಾ? ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಚಿಕ್ಕ ಚಿಕ್ಕ ಹನಿಗಳೇ ದೊಡ್ಡ ತುಫಾನಾಗಿ ಮಾರ್ಪಡ್ಬೋದು. ಎಷ್ಟೇ ದೊಡ್ಡ ತುಫಾನಾಗಿದ್ರೂ ಸಹ ಅದು ಹೇಗೆ ಪ್ರಾರಂಭವಾಯಿತು ಹಾಗೆ ಅದು ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಒಳ್ಳೆ ವಾತಾವರಣ ಬಂದೇ ಬರುತ್ತದೆ. ಮತ್ತೆ ಪ್ರಶಾಂತವಾದ ವಾತಾವರಣ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಈ ದಿನ ನಿಮ್ಮ ಜೀವಿತದಲ್ಲಿ ಎಷ್ಟೇ ದೊಡ್ಡ ತುಫಾನು ಎದ್ದರೂ ಸಹ ನನ್ನ ಕರ್ತನು ಒಂದು ಮಾತು ಹೇಳಿದ್ರೆ ಸಾಕು, ಆ ದೊಡ್ಡ ತುಫಾನು ಏನಾಗ್ತದೆ ಗೊತ್ತಾ? ಶಾಂತವಾಗುತ್ತದೆ. ದೇವರು ನಿಮಗೆ ಪ್ರಶಾಂತತೆಯನ್ನು ಅನುಗ್ರಹಿಸ್ಲಿಕ್ಕಿದ್ದಾರೆ. ಹಾಗಾಗಿ ಧೈರ್ಯವಾಗಿರಿ, ಭಯಪಡಬೇಡಿರಿ, ಭೀತಿಗೊಳಗಾಗಬೇಡಿರಿ. ಯಾಕೆಂದರೆ ಆ ದಿನ ದಾವೀದನಿಗೆ ಗೊತ್ತು, ಈ ದಿನ ಅರಣ್ಯದ ಸ್ಥಿತಿ ಹಾದೋಗ್ತಿದ್ದೇನೆ, ಹಸುವೆಯಿಂದ ಬಳಲುತ್ತಾ ಇದ್ದೇನೆ, ಅಡ್ರೆಸ್ ಇಲ್ಲದೆ ಎಲ್ಲಿರಬೇಕೆಂದು ಗೊತ್ತಾಗದೆ, ತಿನ್ನುವುದಕ್ಕೆ ಕೂಳೂ ಇಲ್ಲ, ಉಳ್ಕೊಳ್ಳುವುದಕ್ಕೆ ಗೂಡೂ ಇಲ್ಲ. ಆದರೂ ಸಹ ಒಂದು ದಿನ ಬರಲಿಕ್ಕಿದೆ, ಆಗ ನನ್ನ ದೇವರಿಗೆ ಏನು ನಿರ್ಮಿಸುತ್ತೇನೆ? ಒಂದು ಅದ್ಭುತವಾದ ಆಲಯವನ್ನು ನಿರ್ಮಿಸುತ್ತೇನೆ ಎಂಬುದಾಗಿ ಯಾವಾಗ ಹೇಳ್ತಾನೆ ಗೊತ್ತಾ ದಾವೀದನು? ಅರಣ್ಯದಲ್ಲಿ ತಿರುಗಾಡುತ್ತಾ ಇರುವಾಗ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, 132ನೇ ಕೀರ್ತನೆ. ಯೆಹೋವನೇ, ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮೆಗಳನ್ನೂ ನೆನಪು ಮಾಡಿಕೋ, ಅವನ ಹಿತಕ್ಕಾಗಿ ನೆನಪು ಮಾಡಿಕೋ ಎಂದು ವಚನ 1 ಹೇಳ್ತದೆ. ಅವನು ಯೆಹೋವನಿಗೆ ಪ್ರಮಾಣಪೂರ್ವಕವಾಗಿ ಮಾತುಕೊಟ್ಟು ಯಾಕೋಬ್ಯರ ಶೂರನಾದ ಯೆಹೋವನಿಗೆ ಹರಕೆ ಮಾಡಿಕೊಂಡನು. ಯಾಕೋಬ್ಯರ ಶೂರನಾದ ಯೆಹೋವನಿಗೆ ಒಂದು ನಿವಾಸ ಸ್ಥಳವನ್ನು ನಾನು ನೋಡುವವರೆಗೂ ನನ್ನ ವಾಸಸ್ಥಳವಾಗಿರುವ ಗುಡಾರದೊಳಗೆ ನಾನು ಪ್ರವೇಶಿಸುವುದಿಲ್ಲ. ನಾನು ಮಲಗುವ ಮಂಚವನ್ನು ಹತ್ತುವುದಿಲ್ಲ, ಕಣ್ಣುಗಳನ್ನು ನಿದ್ರೆಗಾಗಿ ಮುಚ್ಚುವುದಿಲ್ಲ, ನನ್ನ ಕಣ್ಣು ರೆಪ್ಪೆಗಳಿಗೆ ತೂಕಡಿಕೆ ಬರಗೊಡಿಸುವುದಿಲ್ಲ. ಒಂದು ದಿನ ನನಗೆ ನನ್ನದೇ ಆದ ಒಂದು ಗುಡಾರವಿರುತ್ತದೆ, ನನ್ನದೇ ಆದ ಒಂದು ನಿವಾಸ ಸ್ಥಳವಿರುತ್ತದೆ. ನನಗೆ ಮಲಗುವುದಕ್ಕಾಗಿ ಒಂದು ಒಳ್ಳೆ ಹಾಸಿಗೆ ಇರುತ್ತೆ, ಮಲಗುವುದಕ್ಕೆ ಬೇಕಾದಷ್ಟು ಸಮಯವಿರುತ್ತದೆ. ಆದರೆ ಈ ಕಷ್ಟ ಕಾಲದಲ್ಲಿ, ಶ್ರಮೆಯ ಕಾಲದಲ್ಲಿ, ಬಾಧೆ ಹಾದು ಹೋಗುವ ಕಾಲದಲ್ಲಿ ನಾನೊಂದು ತೀರ್ಮಾನ ತೆಗೆದುಕೊಳ್ತೇನೆ. ನನಗೆ ಒಳ್ಳೆ ದಿನಗಳು ಬಂದಾಗ, ದೇವರು ನನ್ನನ್ನು ಈ ಸ್ಥಿತಿಯಿಂದ ಉನ್ನತವಾದ ಸ್ಥಿತಿಗೆ ಕರೆದೊಯ್ಯುವಾಗ, ಮಲಗುವುದಕ್ಕೆ ಹಾಸಿಗೆ ಇರುವಾಗ, ಉಳ್ಕೊಳ್ಳುವುದಕ್ಕೆ ಭವನವಿರುವಾಗ, ನಾನು ನನ್ನ ದೇವರಿಗೆ ಕೊಟ್ಟ ಮಾತನ್ನು ಮಾತ್ರ ಮರೆಯುವುದಿಲ್ಲ. ಯಾವುದು ಆ ಮಾತೆಂದರೆ, ನನ್ನ ದೇವರಿಗೆ ಒಂದು ಅದ್ಭುತವಾದ ಆಲಯವನ್ನು ನಿರ್ಮಿಸುತ್ತೇನೆ. ಕಷ್ಟಕಾಲದಲ್ಲಿ ದಾವೀದನು ದೇವರ ಕುರಿತಾಗಿ ಆಲೋಚಿಸ್ತಾನೆ. ಅದೇ ಕಷ್ಟಕಾಲದಲ್ಲಿ ದಾವೀದನ ಕುರಿತಾಗಿ ದೇವರು ಆಲೋಚಿಸುತ್ತಾರೆ. ಅರ್ಥವಾಯ್ತಾ ನಿಮಗೆ? ನಮ್ಮ ಜೀವಿತದಲ್ಲಿ ಕಷ್ಟಕಾಲವನ್ನು, ಶ್ರಮೆಯ ಕಾಲವನ್ನು ಹಾದು ಹೋಗುತ್ತಿರುವಾಗ ನಾವು ಯಾವಾಗ ದೇವರ ಕಡೆಗೆ ತಿರುಗಿಕೊಳ್ಳುತ್ತೇವೋ, ಅದೇ ಕಷ್ಟಕಾಲ, ಶ್ರಮೆಯ ಕಾಲ ನಾವು ಹಾದು ಹೋಗುವಾಗ ದೇವರು ನಮ್ಮ ಕಡೆಗೆ ತಿರುಗಿಕೊಳ್ತಾರೆ ಎಂದು ಮರೆಯಬೇಡಿರಿ. ಶ್ರಮೆಯ ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ ನಾವು ದೇವರ ಆಲಯದ ಕುರಿತು ಆಲೋಚಿಸುವುದಾದರೆ, ದೇವರ ರಾಜ್ಯದ ಕುರಿತು ಆಲೋಚಿಸುವುದಾದರೆ, ದೇವರ ಸೇವೆಯ ಕುರಿತು ಆಲೋಚಿಸುವುದಾದರೆ, ಸುವಾರ್ತೆ ವ್ಯಾಪ್ತಿಯ ಕುರಿತು ಆಲೋಚಿಸುವುದಾದರೆ, ನಶಿಸಿ ಹೋಗುವ ಆತ್ಮಗಳ ಕುರಿತು ಆಲೋಚಿಸುವುದಾದರೆ, ಕಷ್ಟ ಕಾಲದಲ್ಲಿ, ಆರ್ಥಿಕ ತೊಂದರೆಗಳಲ್ಲಿ ನಾವು ಎಷ್ಟು ಹೆಚ್ಚಾಗಿ ದೇವರ ಕುರಿತು ಆಲೋಚಿಸುತ್ತೇವೋ ಆ ಆಲೋಚನೆಗಳನ್ನೆಲ್ಲ ನೆರವೇರಿಸಬಲ್ಲಂತಹ ಆಶೀರ್ವಾದವನ್ನು, ಅದ್ಭುತವಾದಂತಹ ಜೀವಿತವನ್ನು ದೇವರು ಖಚಿತವಾಗಿಯೂ ನಿಮ್ಗೆ ಅನುಗ್ರಹಿಸುತ್ತಾರೆ. ಹೇಗೆ ಹೇಳಬಲ್ಲೆನು? ದಾವೀದನ ಜೀವಿತದಲ್ಲಿ ಎಕ್ಸಾಕ್ಟ್ ಆಗಿ ಅದೇ ನಡೆದಿತ್ತು. ಈಗ ದಾವೀದನು ಸಿಂಹಾಸನದ ಮೇಲೆ ಸ್ಥಿರಗೊಳ್ಳುತ್ತಾನೆ. ಅವನ ಸುತ್ತಲಿರುವಂತಹ ಶತ್ರು ಸೈನ್ಯವೆಲ್ಲವೂ ಕೂಡ ತೊಲಗಿಸಲ್ಪಟ್ಟಿತ್ತು. ಈಗ ದೇವರು ಅವನಿಗೆ ಪ್ರಶಾಂತತೆ ಕೊಡ್ತಾರೆ. ಹಾಗೆ ಪ್ರಶಾಂತತೆಯನ್ನು ಹೊಂದಿಕೊಂಡು ಉನ್ನತ ಸ್ಥಿತಿಗೆ ಸೇರಿದಾಗ ದಾವೀದನು ದೇವರ ಕುರಿತು ಆಲೋಚಿಸ್ತಿದ್ದಾನೆ. ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಿದಾಗ, ನಿಮಗೆ ಉದ್ಯೋಗ ಕೊಟ್ಟಾಗ, ದೇವರು ನಿಮಗೆ ಆರೋಗ್ಯ ಕೊಟ್ಟಾಗ, ದೇವರು ನಿಮಗೆ ವ್ಯಾಪಾರದಲ್ಲಿ ಲಾಭ ಕೊಟ್ಟಾಗ, ನಿಮ್ಮ ಜೀವಿತ ಸ್ಥಿರಪಡಿಸಿದಾಗ, ಕಷ್ಟ ಕಾಲದಲ್ಲಿದ್ದಾಗ ನೀವು ದೇವರಿಗೆ ಏನೆಲ್ಲ ಮೊರೆ ಇಟ್ಟಿದ್ದೀರೋ, ದೇವರಿಗೆ ಏನೆಲ್ಲ ಹರಕೆ ಮಾಡಿಕೊಂಡಿದ್ದೀರೋ, ನಿಮಗೆ ಅನುಕೂಲವಾಗಿರುವಾಗ, ಇಲ್ಲವೇ ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಆ ಹರಕೆಗಳನ್ನು ಮರೆಯಬಾರದು. ದೇವರೊಂದಿಗೆ ನೀವು ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯಬಾರದು. ದಾವೀದನು ಮರೆತು ಹೋಗಲಾರದಂತೆ ನೆನಪು ಮಾಡಿಕೊಳ್ತಾನೆ. ಒಂದು ನಿರ್ಣಯ ತೆಗೆದುಕೊಳ್ತಾನೆ. ಅದೇನೆಂದರೆ, ಈಗ ನನಗೆ ಸಮಯ ಸಿಕ್ಕಿದೆ. ನಾನು ದೇವರಿಗೆ ಯಾವ ಒಡಂಬಡಿಕೆ ಮಾಡಿಕೊಂಡಿದ್ದೇನೋ, ಹರಕೆ ಮಾಡಿಕೊಂಡಿದ್ದೇನೋ, ಅದನ್ನು ಈಗ ನೆರವೇರಿಸುವಂತಹ ಸಮಯ ಬಂದಿದೆ ಎಂದು ಯೋಚಿಸಿ ಸಂತೋಷವಾಗಿ ದೇವರ ಬಳಿಗೆ ಬಂದು ಹೇಳ್ತಾನೆ, ದೇವರೇ, ನನಗೊಂದು ಕೋರಿಕೆ ಇದೆಯಲ್ಲವೋ, ಆ ಕೋರಿಕೆ ನೆರವೇರುವ ಸಮಯ ಬಂದಿದೆ. ನಾನು ನಿಮಗೋಸ್ಕರ ಒಂದು ಒಳ್ಳೆ ಆಲಯ ಕಟ್ಟಬೇಕೆಂದಿದ್ದೇನಲ್ಲವೇ, ಆ ಆಲಯ ಕಟ್ಟುವ ಸಮಯ ಬಂದಿದೆ.
ಎಂದು ಕರೆಸಿ ನಾತಾನನಿಗೆ ಹೇಳಿದಾಗ ನಾತಾನನೇನು ಸಡನ್ನಾಗಿ, ದೇವರು ನಿನ್ನ ಸಂಗಡ ಇದ್ದಾರಲ್ಲವೋ, ನೀನು ಅಂದುಕೊಂಡಂತೆ ಆಲಯ ಕಟ್ಟು ಎಂದು ಹೇಳಿ ಹೊರಟು ಹೋಗುತ್ತಾನೆ. ಆದರೆ ಅದೇ ರಾತ್ರಿ ದೇವರು ನಾತಾನನಿಗೆ ಮಾತಾಡ್ತಾರೆ. ಏನೆಂದರೆ, ನಾತಾನನೇ ಹೋಗಿ ಹೇಳು, ದಾವೀದನ ಕೋರಿಕೆಯನ್ನು ನಾನು ಅಂಗೀಕರಿಸುತ್ತಾ ಇಲ್ಲ. ದಾವೀದನು ಆಶಿಸಿದಂತೆಯೇ ಅವನು ಕೋರಿಕೊಂಡಂತೆ ನಡೆಯುವುದಿಲ್ಲ. ಅವನು ನನಗಾಗಿ ಆಲಯ ಕಟ್ಟಲು ಬಯಸುತ್ತಿದ್ದಾನೆ, ಕಟ್ಟಲಾರನು. ಅವನು ಕಟ್ಟುವುದಿಲ್ಲ, ಆದರೆ ಅವನ ಪರವಾಗಿ ಮತ್ತೊಬ್ಬನು ಕಟ್ಟುತ್ತಾನೆ. ಹೋಗಿ ಈ ಮಾತನ್ನು ಹೇಳು ಎಂಬುದಾಗಿ ನಾತಾನ ಪ್ರವಾದಿಗೆ ದೇವರಿ ಮಾತು ಹೇಳಿದಾಗ, ನಾತಾನನು ಬಂದು ದಾವೀದನಿಗೆ ಹೇಳ್ತಾನೆ, ದಾವೀದನೇ, ನಿನಗೊಂದು ಬಲವಾದ ಕೋರಿಕೆ ಇದೆ, ನಿನಗೊಂದು ಆಸೆ ಇದೆ, ನೀನೊಂದು ಕನಸು ಕಾಣುತ್ತಾ ಬಂದೆ. ಆದರೆ ದೇವರು ನಿನಗೆ ಹೇಳಂದಿದ್ದಾರೆ, ಆ ಕನಸು ನೆರವೇರುವುದಿಲ್ಲ, ನೀನು ಅಂದುಕೊಂಡದ್ದು ನಡೆಯುವುದಿಲ್ಲ, ನೀನು ಆಶಿಸಿದ್ದು ನಡೆಯುವುದಿಲ್ಲ, ನಿನ್ನ ಆಸೆ ನೆರವೇರುವುದಿಲ್ಲ ಎಂದು ಹೀಗೆ ದಾವೀದನಿಗೆ ನಾತಾನನು ಬಂದು ಹೇಳ್ತಾನೆ. ಯಾವಾಗ ದಾವೀದನು ತನ್ನ ಕೋರಿಕೆ ನೆರವೇರುವುದಿಲ್ಲ ಎಂದು ತಿಳಿದುಕೊಂಡನೋ, ಅದೇ ಸಮಯದಲ್ಲಿ ತಾನು ನಿರ್ಮಿಸಬೇಕಾಗಿರುವಂತಹ ಆ ಅದ್ಭುತವಾದ ಆಲಯ ತಾನು ನಿರ್ಮಿಸಲಾರದೆ ಮತ್ತೊಬ್ಬರು ನಿರ್ಮಿಸಬೇಕಾಗಿದೆ, ಮತ್ತೊಬ್ಬರು ನಿರ್ಮಿಸಲಿಕ್ಕಿದ್ದಾರೆ ಎಂದು ಅವನು ಗ್ರಹಿಸಿಕೊಂಡಾಗ ಅವನೊಂದು ತೀರ್ಮಾನ ತೆಗೆದುಕೊಂಡ. 2 ಸ್ಯಾಮುವೇಲ್ 7ನೇ ಅಧ್ಯಾಯ 18ನೇ ವಚನ. ಅನಂತರ ದಾವೀದನು ಒಳಗೆ ಪ್ರವೇಶಿಸಿ ಯೆಹೋವ ಸನ್ನಿಧಿಯಲ್ಲಿ ಕೂತುಕೊಂಡು ಹೀಗೆ ಮನವಿ ಮಾಡಿಕೊಂಡನು, ನನ್ನ ಕರ್ತನೇ ಯೆಹೋವನೇ, ಇಷ್ಟೊಂದು ನೀನು ನನ್ನನ್ನು ಹೆಚ್ಚಿಸುವುದಕ್ಕೆ ನಾನೆಷ್ಟರವನು, ನನ್ನ ಮನೆ ಎಷ್ಟರದು. ಅವನು ಅಂದುಕೊಂಡಿದ್ದು ನಡೆಯದೇ ಇರುವಾಗ, ಕೋರಿಕೊಂಡದ್ದು ನೆರವೇರದೇ ಇರುವಾಗ ದಾವೀದನು ಏನ್ ಮಾಡ್ತಿದ್ದಾನೆ ಗೊತ್ತಾ? ಒಂದು ಸಾರಿ ಹಿಂದಕ್ಕೆ ತಿರುಗಿ ನೋಡಿಕೊಳ್ತಾನೆ. ಅಷ್ಟಕ್ಕೂ ನಾನು ಎಲ್ಲಿಂದ ಬಂದಿದ್ದೇನೆ? ಕುರಿಗಳ ಮಂದೆಯಿಂದ ಬಂದಿದ್ದೇನೆ. ಈಗ ಎಲ್ಲಿದ್ದೇನೆ ನಾನು? ಇಂತಹ ಉನ್ನತ ಸ್ಥಿತಿಯಲ್ಲಿದ್ದೇನೆ ಎಂದು ನೋಡಿ ಕೃತಜ್ಞತೆ ತಿಳಿಸುತ್ತಾ, ಕರ್ತನೇ, ನಾನು ಎಷ್ಟರವನಯ್ಯ, ನನ್ನ ಕುಟುಂಬ ಎಷ್ಟರದು. ಈ ದಿನ ನಾನು ಯಾವ ಸ್ಥಿತಿಯುಳ್ಳವನಾಗಿದ್ದೇನೋ, ಈ ಸ್ಥಿತಿಗೆ ನಾನು ಸೇರುವುದಕ್ಕಾಗಿ ನನಗೆ ಯಾವ ಹಕ್ಕಿದೆ ಅಯ್ಯ? ಜಾಗ್ರತೆಯಿಂದ ಕೇಳ್ರಿ. ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಂಡದ್ದನ್ನು ಸಾಧಿಸದೇ ಇರುವಾಗ, ಇಲ್ಲವೇ ನೀವು ಅಂದುಕೊಂಡದ್ದೆಲ್ಲ ಹೊಂದಿಕೊಳ್ಳಬೇಕು ಅಂದಿರುವಾಗ ಹೊಂದಿಕೊಳ್ಳದೇ ಇರುವಾಗ, ದೇವರನ್ನು ಪ್ರಶ್ನಿಸಬಾರದು, ದೇವರನ್ನು ಬೇಸರಗೊಳಿಸಬಾರದು, ದೇವರ ಮನಸ್ಸು ನೋಯಿಸಬಾರದು. ಯಾಕೆಂದರೆ ನೀವು ಆ ಸ್ಥಿತಿಗೆ ಬಂದಿರುವುದಾದರೆ ದೇವರು ಕನಿಕರಿಸಿದಾಗಲೇ ಅಲ್ಲಿಗೆ ಬರಲು ಸಾಧ್ಯವಾಯಿತು. 2ನೇ ಉದಾಹರಣೆ, ಯೋಬನು ಬಹಳ ನೀತಿವಂತನು, ಯಥಾರ್ಥವಂತನು, ಅವನಷ್ಟು ಒಳ್ಳೆಯವನು, ಪರಿಶುದ್ಧನಾಗಿ ಜೀವಿಸಿದವನು ಭೂಮಿಯ ಮೇಲೆ ಮತ್ತೊಬ್ಬನಿರಲಿಲ್ಲ ಎಂದು ಸಾಕ್ಷಾತ್ ದೇವರೇ ಸಾಕ್ಷಿ ಕೊಟ್ಟ ನಂತರ ಸಡನ್ ಆಗಿ ಯೋಬನು ಸಮಸ್ತವನ್ನು ಕಳೆದುಕೊಂಡ. ಆಸ್ತಿಯನ್ನು ಕಳೆದುಕೊಂಡ, ಅಂತಸ್ತನ್ನು ಕಳೆದುಕೊಂಡ, ಆಪ್ತರನ್ನೆಲ್ಲ ಕಳೆದುಕೊಂಡ, ಆರೋಗ್ಯವನ್ನು ಕಳೆದುಕೊಂಡ. ಅಂತಹ ಸ್ಥಿತಿಯಲ್ಲಿ ತನ್ನ ಸುತ್ತಲೂ ನಡೆಯುತ್ತಿರುವುದನ್ನು ನೋಡಿ, ಆಸ್ತಿಯೆಲ್ಲ ಹೋಯ್ತು, ಅಂತಸ್ತೆಲ್ಲ ಕಳೆದು ಹೋಯ್ತು, ಎಲ್ಲರನ್ನೂ ಕಳೆದುಕೊಂಡ. ಅವನ ಎಲ್ಲಾ ಮಕ್ಕಳು ಸತ್ತು ಹೋದ್ರು. ಸುತ್ತಲೂ ಅಲ್ಲಕಲ್ಲೋಲ. ಹಾಗೆ ಅಲ್ಲಕಲ್ಲೋಲ ಅವನ ಸುತ್ತಲೂ ತಾಂಡವಿಸುತ್ತಿರುವಾಗ ಯೋಬನು ಅದನ್ನು ಹೇಗೆ ಎದುರಿಸಿದನು ಗೊತ್ತಾ ನಿಮಗೆ? ನೋಡಿರಿ ಹೇಗೆ ಎದುರಿಸಿದನೆಂದು. ಯೋಬನ ಪುಸ್ತಕ 1ನೇ ಅಧ್ಯಾಯ 18ನೇ ವಚನ ಓದುತ್ತಿದ್ದೇನೆ. ಅವನು ಮಾತಾಡ್ತಿರುವಾಗ ಬೇರೊಬ್ಬನು ಬಂದು, ನಿನ್ನ ಕುಮಾರ ಕುಮಾರ್ತೆಯರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಾ ಇರುವಾಗ ಇಗೋ ಅರಣ್ಯದ ಕಡೆಯಿಂದ ಬಿರುಗಾಳಿ ಬೀಸಿ ಮನೆಯ 4 ಮೂಲೆಗಳಿಗೆ ಬಡೀತು, ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು, ಅವರು ಸತ್ತು ಹೋದರು. ಇದನ್ನು ತಿಳಿಸುವುದಕ್ಕಾಗಿ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆಯನ್ನು ಬೋಳಿಸಿಕೊಂಡು ನೆಲದ ಮೇಲೆ ಬಿದ್ದು ನಮಸ್ಕರಿಸಿ ಹೀಗೆ ಹೇಳಿದನು. ಏನ್ ಹೇಳಿದನು ನೋಡೋಣ ಬನ್ನಿ. ಏನ್ ಹೇಳಿದನು? ತನ್ನ ಸುತ್ತಲೂ ನಡೆಯುತ್ತಿರುವಂತಹ ಭಯಂಕರವಾದ ಪರಿಸ್ಥಿತಿಗಳನ್ನು ನೋಡುತ್ತಾ ಇದ್ದನೋ, ಇಲ್ಲವೇ ಒಂದು ಸಾರಿ ಹಿಂದಕ್ಕೆ ನೋಡಿದನೋ? ಏನ್ ಹೇಳ್ತಿದ್ದಾನೆ? ಏನಂದ್ರಿ? ನನ್ನ ಆಸ್ತಿ ಅಂತಸ್ತು ಎಲ್ಲವೂ ಕಳೆದು ಹೋಯ್ತೋ? ಎಲ್ಲವೂ ಹೋದವು. ಎಲ್ಲಾ ನನ್ನ ಮಕ್ಕಳು ಸತ್ತು ಹೋದ್ರೋ? ಹೌದು, ನಿನ್ನೆಲ್ಲಾ ಮಕ್ಕಳು ಸತ್ತು ಹೋದ್ರು. ಎಲ್ಲವನ್ನು ಕಳೆದುಕೊಂಡೇನೋ? ಎಲ್ಲವನ್ನು ಕಳೆದುಕೊಂಡೆ. ಅಷ್ಟಕ್ಕೂ ಈ ಲೋಕಕ್ಕೆ ನಾನು ಯಾವ ರೀತಿಯಾಗಿ ಬಂದೆ? ನೋಡಿ ಪ್ರಿಯರೇ, ಹೇಗೆ ಎದುರಿಸ್ತಿದ್ದಾನೆ ಆ ಸಮಸ್ಯೆಯನ್ನು. ಎಲ್ಲವನ್ನೂ ಕಳೆದುಕೊಂಡಾಗ ತನ್ನ ವಸ್ತ್ರಗಳನ್ನು ಹರಿದುಕೊಂಡು ತಲೆಯನ್ನು ಬೋಳಿಸಿಕೊಂಡು ನೆಲದ ಮೇಲೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಮಸ್ಕರಿಸುತ್ತಾ ದೇವರಿಗೆ ಏನು ಹೇಳ್ತಿದ್ದಾನೆ ನೋಡಿರಿ.
ನಾನು ನನ್ನ ತಾಯಿಯ ಗರ್ಭದೊಳಗಿಂದ ಗರ್ಭದೊಳಗಿಂದ ಏನೂ ಇಲ್ಲದವನಾಗಿ ಬಂದೆನು. ಏನೂ ಇಲ್ಲದವನಾಗಿಯೇ ತಿರುಗಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಬರುವಾಗ ಏನೂ ಇಲ್ಲದವನಾಗಿ ಬಂದೆ, ತಿರುಗಿ ಹೋಗುವಾಗ ಏನೂ ಇಲ್ಲದವನಾಗಿಯೇ ಹೋಗುತ್ತೇನೆ. ಇದೇ ನನ್ನ ವಾಸ್ತವ, ಇದೇ ನನ್ನ ಸತ್ಯ. ಈ ದಿನ ಏನೆಲ್ಲ ಹೊಂದಿಕೊಂಡಿದ್ದೇನೋ, ಏನೆಲ್ಲ ನನಗಿದೆಯೋ, ಏನೆಲ್ಲ ಅನುಭವಿಸುತ್ತಿದ್ದೇನೋ, ಇದೆಲ್ಲ ಮಧ್ಯದಲ್ಲಿ ಬಂದಿದೆ, ಮಧ್ಯದಲ್ಲಿಯೇ ಹೊರಟೋಗ್ತದೆ. ಏನೂ ಇಲ್ಲದವನಾಗಿ ಬಂದಿದ್ದೇನಲ್ಲವೇ, ಏನೂ ಇಲ್ಲದವನಾಗಿಯೇ ಹೋಗ್ತೇನೆ. ಒಬ್ಬಂಟಿಗನಾಗಿ ಬಂದಿದ್ದೇನಲ್ಲವೇ, ಒಬ್ಬಂಟಿಗನಾಗಿಯೇ ತಿರುಗಿ ಹೋಗ್ತೇನೆ ಎಂದು ಯಾವಾಗ ಈ ಸತ್ಯವನ್ನು ಅವನು ಗ್ರಹಿಸಿಕೊಂಡನೋ, ಅವನ ಸುತ್ತಲೂ ಇರುವ ಅಲ್ಲಕಲ್ಲೋಲ ಅವನಿಗೆ ಅಂತ್ಯ ಮಾಡಲಿಕ್ಕಾಗಲಿಲ್ಲ. ಸಹೋದರ ಸಹೋದರಿಯರೇ, ಅರ್ಥವಾಗ್ತಿದೆಯಾ? ಈ ದಿನ ನಿಮ್ಮ ಜೀವಿತದಲ್ಲಿ ಒಂದು ಸಮಸ್ಯೆ ಇರಬಹುದು. ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕಷ್ಟ ಬಂದದಕ್ಕೆ, ನೀವು ಅಂದುಕೊಂಡದ್ದು ನಡೆಯಲಾರ್ದಕ್ಕೆ, ಬಯಸಿದ ಉದ್ಯೋಗ ಸಿಗಲಾರ್ದಕ್ಕೆ, ಅಂದುಕೊಂಡವರೊಂದಿಗೆ ಮದುವೆ ಆಗಲಾರ್ದಕ್ಕೆ ಯಾಕೆ ಅನಾವಶ್ಯಕವಾಗಿ ಒದ್ದಾಡ್ತಾ ಇರ್ತೀರಿ? ನಿಮ್ಮನ್ನು ನೀವೇ ಬಡಿದುಕೊಳ್ಳುತ್ತಾ ಹೊಡೆದುಕೊಳ್ಳುತ್ತಾ ಇರ್ತೀರಿ. ಗೋಡೆಗೆ ಯಾಕೆ ನಿಮ್ಮ ತಲೆಯನ್ನು ಬಡಿದುಕೊಳ್ಳುತ್ತೀರಿ? ಒಮ್ಮೆ ಹಿಂದಕ್ಕೆ ತಿರುಗಿ ನೋಡಿ. ಈ ಲೋಕಕ್ಕೆ ಬಂದಾಗ ನೀವೇನು ತೆಗೆದುಕೊಂಡು ಬರಲಿಲ್ಲ. ಈ ಲೋಕ ಬಿಟ್ಟು ಹೋಗುವಾಗ ನೀವೇನು ತೆಗೆದುಕೊಂಡು ಹೋಗೋದಿಲ್ಲ. ಏನೂ ಇಲ್ಲದವರಾಗಿ ಬಂದ್ರಿ, ಏನೂ ಇಲ್ಲದವರಾಗಿ ಹೋಗ್ತೀರಿ. ಇದರ ಮಧ್ಯದಲ್ಲಿ ಬರುವವರು ಹೋಗುವಂಥವರು ಸಾಧಾರಣ. ಹುಟ್ಟಿದಾಗ ನಿಮ್ಮೊಂದಿಗೆ ಹೆಂಡತಿ ಬರಲಿಲ್ಲ, ಹುಟ್ಟಿದಾಗ ನಿಮಗೆ ಮಕ್ಕಳೇ ಇರಲಿಲ್ಲ. ಹೋಗುವಾಗ ಹೆಂಡತಿ ನಿಮ್ಮೊಂದಿಗೆ ಬರ್ತಾಳೆ ಅಂತೀರಾ? ಸಮಾಧಿಯವರೆಗೂ ಬರ್ತಾಳೆ, ಮಣ್ಣು ಹಾಕಿ ಹೋಗ್ತಾಳೆ. ಮತ್ತೆ ಮಕ್ಕಳ ಸಂಗತಿ ಏನು? ಸಮಾಧಿಯವರೆಗೂ ಬರಬಹುದು, ಕೆಲವರೇನೋ ಝೂಮ್ ಕಾಲ್ನಲ್ಲಿ ನೋಡಬಹುದು. ನಾನು ಸಮಾಧಿ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗ್ತಿಲ್ಲ, ವಿಡಿಯೋದಲ್ಲಿ ತೋರಿಸ್ತೀರಾ ನನಗೆ? ಏನ್ ಮಾಡೋಣ, ದಿನಗಳು ಹಾಗೆ ತಯಾರಾಗಿವೆ. ತಂದೆಯ ಸಮಾಧಿಯ ಕಾರ್ಯಕ್ರಮಕ್ಕೆ, ತಾಯಿಯ ಸಮಾಧಿಯ ಕಾರ್ಯಕ್ರಮಕ್ಕೆ ಬರಲಾರ್ದಂತಹ ಮಹಾ ಉನ್ನತವಾದ ಉದ್ಯೋಗಗಳು, ಉನ್ನತವಾದ ಸ್ಥಿತಿಗತಿಗಳು. ದಾವೀದನ ಕೋರಿಕೆ ತೀರಿದ ನಂತರ ಒಮ್ಮೆ ಅವನು ಹಿಂದಕ್ಕೆ ತಿರುಗಿ ನೋಡಿದಾಗ ಅಂದ್ಕೊಳ್ತಾನೆ, ಒಮ್ಮೆ ನಾನು ಕುರುಬನಾಗಿದ್ದೆ. ಒಂದು ವೇಳೆ ಈ ಸ್ಥಿತಿಗೆ ನಾನು ಬಂದಿರೋದಾದ್ರೆ ನನ್ನ ದೇವರ ಕನಿಕರದಿಂದಲೇ ಈ ಸ್ಥಿತಿಗೆ ಬಂದಿದ್ದೇನೆ ಅನ್ನುತ್ತಾನೆ. ಎಷ್ಟೋ ವಿಷಯಗಳನ್ನು ಕೊಟ್ಟಿದ್ದಾರೆ, ಇದೊಂದು ಕೊಡದಿದ್ದರೆ ನಾನ್ಯಾಕೆ ಅಳಬೇಕು? ಯೋಬನು ಏನ್ ಮಾಡ್ತಾನೆ? ಒಂದು ಸಾರಿ ಹಿಂದಕ್ಕೆ ತಿರುಗಿ ನೋಡಿ, ಅಷ್ಟಕ್ಕೂ ಈ ಲೋಕಕ್ಕೆ ಹೇಗೆ ಬಂದೆ? ಏನೂ ಇಲ್ಲದವನಾಗಿ ಬಂದೆ, ಏನೂ ಇಲ್ಲದವನಾಗಿಯೇ ಹೋಗ್ತೇನೆ. ಹಾಗಾಗಿ ಯಾವತ್ತೇ ಆಗಲಿ ಒಬ್ಬಂಟಿಗನಾಗಿ ಹೋಗಲೇಬೇಕು. ಎರಡು ಕೈಗಳನ್ನು ಜೋಡಿಸಿ ಆ ದೇವರಿಗೆ ನಮಸ್ಕಾರ ಮಾಡುತ್ತಾನೆ ಹೊರತು, ಕೊನೆಗೆ ದೇವರ ಬಳಿಗೆ ಬರುತ್ತಾನೆ ಹೊರತು ದೇವರಿಂದ ದೂರ ಆಗಲಿಲ್ಲ. ಪ್ರಿಯರೇ, ಸಹೋದರ ಸಹೋದರಿ, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ, ಈ ಆತ್ಮಿಕ ಹೋರಾಟದಲ್ಲಿ ಸೈತಾನನು ಶೋಧಿಸಿ ಅನೇಕ ಶ್ರಮೆಗಳನ್ನು ತರುವಾಗ ನಾವು ದೇವರಿಂದ ದೂರ ಹೋಗದೆ ದೇವರ ಬಳಿಗೆ ಬಂದು ಆತನ ಪಾದ ಹಿಡ್ಕೊಳ್ಬೇಕೇ ಹೊರತು ಆತನಿಂದ ದೂರ ಆಗುವುದಾದರೆ ಮತ್ತಷ್ಟು ಪ್ರಮಾದಕ್ಕೊಳಗಾಗ್ತೇವೆ ಎಂಬ ವಾಸ್ತವವನ್ನು ಮರೆಯಬೇಡಿರೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಅದೇ ಸಮಯದಲ್ಲಿ ಸಹೋದರ ಸಹೋದರಿಯರೇ, ದಾವೀದನಿಗೆ ಒಂದು ಸತ್ಯ ಗೊತ್ತಾಯಿತು. ಯಾವುದು ಆ ಸತ್ಯವೆಂದರೆ, ನಾನು ಆಲಯ ಕಟ್ಟಲಿಕ್ಕಾಗ್ತಾ ಇಲ್ಲ, ಆದರೆ ಕಟ್ಟುವಾತನಿಗೆ ಎಷ್ಟು ಸಹಾಯ ಮಾಡಬಲ್ಲೆನೋ ಅಷ್ಟೊಂದು ಸಹಾಯವನ್ನು ಮಾಡ್ತೇನೆ. ಅರ್ಥವಾಯ್ತಾ? ಈ ವರ್ಷದಲ್ಲಿ ಕೇವಲ ಗುಡಿವಾಡ್ ಎಂಬ ಊರಲ್ಲಷ್ಟೇ ಅಲ್ಲ, ಮತ್ತೊಂದು 2-3 ಸ್ಥಳಗಳಲ್ಲೂ ಕೂಡ ಅದ್ಭುತವಾದ ಕಲ್ವರಿ ಟೆಂಪಲ್ ಬ್ರಾಂಚ್ ಚರ್ಚಸ್ಗಳು ನಿರ್ಮಿಸಬೇಕು ಎಂದು ಮನಪೂರ್ವಕವಾಗಿ ಕೋರ್ತಿದ್ದೇವೆ. ಆದರೆ ಅದು ಸಾಧ್ಯವಾಗುವುದು ಹೇಗೆಂದರೆ, ನೀವು ಹೋಗಿ ಕಟ್ಟಲಿಕ್ಕಾಗದಿದ್ರೂ ಕೂಡ ಕಟ್ಟುವಂಥವರಿಗೆ ಒಂದು ವೇಳೆ ನೀವು ಸಹಾಯವನ್ನು, ಸಹಕಾರವನ್ನು ಒದಗಿಸುವಾಗ ಸಾಧ್ಯವಾಗ್ತದೆ. ಒಮ್ಮೆ ಒಬ್ಬ ಮಗನು ಹಾಸ್ಪಿಟಲ್ ಸೇರಿದ. ಕಂಡೀಷನ್ ಏನು ಸರಿಯಾಗಿರಲಿಲ್ಲ. ಆಪರೇಷನ್ ಮಾಡಿದ ಹೊರತು ಬದುಕೋದಿಲ್ಲ. ತೀರಾ ನೋಡಿದ್ರೆ ಡಾಕ್ಟರ್ ಕೂಡ ಅಲ್ಲಿಲ್ಲ. ಅಲ್ಲಿನ ಡಾಕ್ಟರ್ ಅವರಿಗೆ ಫೋನ್ ಮಾಡ್ರಿ ಎಂದು ಅವಸರ ಮಾಡುತ್ತಿರುವಾಗ ಅಲ್ಲಿರುವ ಸಿಬ್ಬಂದಿಯವರು ಡಾಕ್ಟರ್ ಅವರಿಗೆ ಫೋನ್ ಮಾಡ್ತಾರೆ. ಆದರೆ ಆ ತಂದೆಯನ್ನು ಕಳವಳಗೊಳ್ಳುತ್ತಿದ್ದ. ಡಾಕ್ಟರ್ ಅವರಿಗೆ ಫೋನ್ ಮಾಡಿದ್ರೆ ಯಾಕೆ ಅವರು ಬೇಗನೆ ಬರ್ತಾ ಇಲ್ಲ? ಯಾಕೆ ಅವರು ಇಷ್ಟೊಂದು ತಡ ಮಾಡುತ್ತಾ ಇದ್ದಾರೆ? ಅವರಿಗೆ ಬೇಗ ಬರಲಿಕ್ಕೆ ಹೇಳ್ರಿ. ಡಾಕ್ಟರ್ ಆಗಿ ಅವರ ಕೆಲಸ ಚಿಕಿತ್ಸೆ ಕೊಡುವುದಲ್ಲವೋ? ಇಲ್ಲಿ ಮಗನು ಸೀರಿಯಸ್ ಆಗಿದ್ರೆ ಫೋನ್ ಮಾಡಿದಾಗ ತಕ್ಷಣವೇ ಪ್ರತಿಸ್ಪಂದಿಸಲಾರದೆ ಏನಿದು ತಡ ಎಂದು ಹೀಗೆ ತನ್ನ ಮಗನ ಮೇಲಿರುವ ಪ್ರೀತಿಯ ನಿಮಿತ್ತ ಕಳವಳಗೊಳ್ಳುತ್ತಾ ತಪ್ಪೆತ್ತಿ ತೋರಿಸುತ್ತಾ ಇದ್ದರು ಡಾಕ್ಟರ್ ಅವರು ತಡ ಮಾಡ್ತಿರುವುದಕ್ಕಾಗಿ. ಆ ರೀತಿ ಕಳವಳ ಪಡುತ್ತಿರುವ ಸಮಯದಲ್ಲಿ ಸ್ವಲ್ಪ ತಾದ ಮೇಲೆ ಆ ಡಾಕ್ಟರ್ ಅವರು ಓಡೋಡಿ ಬರ್ತಾರೆ. ಬಂದಾಗ, ಏನ್ರಿ ಡಾಕ್ಟ್ರೇ, ಯಾಕೆ ಇಷ್ಟು ನಿರ್ಲಕ್ಷ್ಯ? ನೀವು ಓದಿದ್ದು ವೈದ್ಯಕೀಯ, ಕೊಡೋದು ಚಿಕಿತ್ಸೆ. ನನ್ ಮಗ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾಗ ಫೋನ್ ಮಾಡಿದ್ರೆ ನೀವು ಯಾಕೆ ಪ್ರತಿಸ್ಪಂದಿಸಲಿಲ್ಲ? ಇದು ನೀವು ಕೊಡೋ ಚಿಕಿತ್ಸೆ, ಇಂತಹ ವೈದ್ಯಕೀಯ ಮಾಡಿದೀರಾ? ಯಾಕಿಷ್ಟು ತಡ ಮಾಡಿದ್ರಿ?
ಎಂದು ಹೀಗೆ ಬರ್ತಿರುವ ಡಾಕ್ಟರ್ಗೆ ಬಾಯಿ ಬಂದಂತೆ ಬೈತಾನೆ. ಆ ಡಾಕ್ಟರ್ ಅವರೇನೋ ಸ್ವಲ್ಪ ಪ್ರಶಾಂತವಾಗಿರಿ, ನಿಮ್ಮ ಮಗನಿಗೆ ಮಾಡಬೇಕಾದ ಆಪರೇಷನ್ ನಾನು ಮಾಡುವ ಪ್ರಯತ್ನ ಮಾಡ್ತೇನೆ, ಅನವಶ್ಯಕವಾಗಿ ತೊಂದರೆ ಪಡಬೇಡಿರಿ, ದಯವಿಟ್ಟು ಕಾಮ್ ಡೌನ್. ಯಾಕೆ ನಾವು ಕಾಮ್ ಡೌನ್ ಆಗಬೇಕು? ನಿಮ್ಮ ಮಗನು ಆ ಪರಿಸ್ಥಿತಿಯಲ್ಲಿದ್ರೆ ಅರ್ಥ ಆಗ್ತಿತ್ತು. ಕಾಮ್ ಡೌನ್ ಅಂತ ಯಾಕೆ ಹೇಳ್ತೀರಿ? ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನೀವು ಕಿರ್ಚಿ ಕೂಗಾಡುವುದರಿಂದ ನಾನು ಆಪರೇಷನ್ ಅನ್ನು ಮಾಡಬೇಕಾದ ರೀತಿಯಲ್ಲಿ ಮಾಡ್ಲಿಕ್ಕಾಗೋದಿಲ್ಲ. ದಯವಿಟ್ಟು ಟೆನ್ಷನ್ ಕೊಡಬೇಡಿರಿ, ಪ್ಲೀಸ್ ಕಾಮ್ ಡೌನ್ ಎಂದು ಹೇಳಿ ತಕ್ಷಣವೇ ಆಪರೇಷನ್ ಥಿಯೇಟರ್ ಒಳಗೆ ಆಪರೇಷನ್ ಮಾಡಲು ಹೋದರು. 2 ಗಂಟೆ, 2.5, 3 ಗಂಟೆಗಳವರೆಗೂ ಆಪರೇಷನ್ ಮಾಡುತ್ತಾರೆ. ಆಪರೇಷನ್ ಮಾಡಿದ ನಂತರ ಹೊರಟು ಹೋಗ್ಲಿಕ್ಕಿರುವ, ಕಳೆದು ಹೋಗ್ಲಿಕ್ಕಿರುವ ಪ್ರಾಣ ಕಾಪಾಡಲ್ಪಟ್ಟಿತು. ಪ್ರಾಣಾಪಾಯ ಸ್ಥಿತಿಯಿಂದ ಹುಡುಗನು ಕಾಪಾಡಲ್ಪಡ್ತಾನೆ, ಬದುಕುತ್ತಾನೆ. ಡಾಕ್ಟರ್ ಹೊರಗೆ ಬರ್ತಾರೆ. ಹೊರಗೆ ಬಂದ ಮೇಲೆ ನಿಮ್ಮ ಮಗನ ಆಪರೇಷನ್ ಸಕ್ಸಸ್ ಆಯ್ತು ಅಂತ ಹೇಳಿ ಹೊರಟು ಹೋಗ್ತಿರುವಾಗ, ಎಂಥ ಮನುಷ್ಯನಯ್ಯ ನೀನು? ಕನಿಷ್ಠ ಆಪರೇಷನ್ ಹೇಗಾಯಿತು, ಆಪರೇಷನ್ನಿನ ಪರಿಸ್ಥಿತಿ ಏನು, ನಂತರ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಏನು ಎಂದು ಏನೂ ಹೇಳದೆ ಯಾಕೆ ಹಾಗೆ ಹೋಗ್ತೀರಿ? ನಿಮ್ಮ ಮಗ ಚೆನ್ನಾಗಿದ್ದಾನೆ, ಕ್ಷೇಮವಾಗಿದ್ದಾನೆ ಎಂದು ಹೇಳಿ ಹೊರಟೋದ ಪ್ರಿಯರೇ ಆ ಡಾಕ್ಟರ್ ಮಾತಾಡದೆ. ಅದಾದ ನಂತರ ಆ ಆಪರೇಷನ್ ಥಿಯೇಟರಿಂದ ನರ್ಸಸ್ಗಳು, ಸ್ಟಾಫ್ಗಳು ಬರ್ತಿರುವಾಗ ಆ ಡಾಕ್ಟರ್ ಎಂಥ ಮನುಷ್ಯನು, ಈ ರೀತಿ ಆಪರೇಷನ್ ಮಾಡಿ ಏನ್ ತನ್ಪಾಡಿಗೆ ಹೊರಟು ಹೋಗ್ತಿದ್ದಾರಲ್ಲವೇ, ಕನಿಷ್ಠ ಒಂದ್ ಮಾತು ಕೂಡ ಆಡ್ತಿಲ್ಲ. ಆಗ ಅಲ್ಲಿರುವ ಸ್ಟಾಫ್ ಹೇಳ್ತಾರೆ, ಪ್ರಿಯರೇ, ಇರೋ ವಿಷಯ ನಿಮಗೆ ಗೊತ್ತಿಲ್ಲ ಏನಾಯ್ತೆಂದು. ಏನಾದ್ರೆ ನನಗೇನು? ಇಲ್ಲ ಸಾರ್, ದಯವಿಟ್ಟು ಕೇಳ್ರಿ. ಅವರ ಮಗನಿಗೆ ಬೆಳಗ್ಗೆಯೇ ಆಕ್ಸಿಡೆಂಟ್ ಆಗಿದೆ. ನಾವು ಫೋನ್ ಮಾಡ್ತಿರುವಾಗ ಅವರ ಮಗನು ಅವರ ಕಣ್ಮುಂದೆಯೇ ಸತ್ತು ಹೋದ. ಆ ಸಮಯದಲ್ಲಿ ನಾವು ಫೋನ್ ಮಾಡಿ ಬೇಗ ಬನ್ನಿ ಸಾರ್, ಇವರ ಮಗನನ್ನು ಕಾಪಾಡಬೇಕಂದಾಗ ತನ್ನ ಮಗನ ಶವವನ್ನು ಹಾಗೆಯೇ ಬಿಟ್ಟು ಇಲ್ಲಿಗೆ ಓಡಿ ಬಂದಿದ್ದಾರೆ. ಆಪರೇಷನ್ ಥಿಯೇಟರ್ನಲ್ಲಿ ತನ್ನ ದುಃಖವನ್ನೆಲ್ಲ ನುಂಗಿಕೊಂಡು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನಿಮ್ಮ ಮಗನನ್ನು ಬದುಕಿಸಿದ್ರು. ಅದನ್ನು ನೋಡಿ ನಮ್ಮ ಹೃದಯವೇ ಕರಗಿತು. ಕೇಳಿದೆವು ಡಾಕ್ಟರ್ ಅವರಿಗೆ, ನಿಮ್ಮ ಮಗನೇ ಸತ್ತಿರುವಾಗ ಅಲ್ಲಿರಬೇಕಾದಂತಹ ನೀವು ಯಾಕೆ ಬಂದ್ರಿ ಸಾರ್ ಈ ಸಮಯದಲ್ಲಿ ಎಂದು ಕೇಳಿದ್ರೆ, ಆ ಡಾಕ್ಟರ್ ಹೇಳಿರೋ ಮಾತೇನು ಗೊತ್ತಾ? ನನ್ನ ಮಗನನ್ನಾದರೂ ಬದುಕಿಸಿಕೊಳ್ಳಲಿಕ್ಕಾಗಲಿಲ್ಲ, ಕನಿಷ್ಠ ಇವರ ಮಗನನ್ನಾದರೂ ಬದುಕಿಸಬೇಕೆಂದು ಆಶಿಸಿದೆ ಅಂದ್ರು. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಆಲಯ ಕಟ್ಟಲಿಕ್ಕಾಗದೇ ಇರಬಹುದು, ಆದರೆ ನೀವು ಸಹಾಯ ಒದಗಿಸುವುದಾದರೆ ಅನೇಕ ಲಕ್ಷಾಂತರ ಆತ್ಮ ರಕ್ಷಿಸಲ್ಪಡುವ ಹಾಗೆ ಆಲಯ ಕಟ್ಟಲ್ಪಡುತ್ತೆ. ನೀವು ಹೋಗಿ ಸುವಾರ್ತೆ ಪ್ರಕಟಿಸಲಿಕ್ಕಾಗದೇ ಇರಬಹುದು, ನೀವು ಹೋಗಿ ಆಲಯ ಕಟ್ಟಲಿಕ್ಕಾಗದೇ ಇರಬಹುದು, ಆದರೆ ನೀವು ಒದಗಿಸುವ ಸಹಾಯ ಸಹಕಾರದಿಂದ, ಆದರೆ ಕೇಳಿರಿ ಸಹೋದರ ಸಹೋದರಿಯರೇ, ಅನೇಕ ಜನರು ರಕ್ಷಿಸಲ್ಪಡುವುದಕ್ಕಾಗಿ, ಅನೇಕರು ಕ್ರಿಸ್ತನನ್ನು ಆರಾಧಿಸುವುದಕ್ಕಾಗಿ ಒಂದು ಆಧಾರ ದೇವರ ಆಲಯವಾಗಿದೆ. ಕೇಳಿ ಪ್ರಿಯರೇ, ನಮಗೋಸ್ಕರ ನಾವು ಜೀವಿಸ್ತೇವೆ, ನಮಗೋಸ್ಕರ ನಾವು ಸಂಪಾದಿಸ್ತೇವೆ, ಕೊನೆಗೆ ಸಂಪಾದಿಸಿದ್ಯಾವುದು ಕೂಡ ಪರಲೋಕಕ್ಕೆ ಕೊಂಡೊಯ್ಯಲಿಕ್ಕಾಗುವುದೇ ಇಲ್ಲ. ಆದರೆ ಈ ದಿನ ಕಷ್ಟಪಡ್ತಿರುವ ಕಷ್ಟದಲ್ಲಿ ಸ್ವಲ್ಪ ಹಣವನ್ನಾದರೂ ಸುವಾರ್ತೆ ವ್ಯಾಪ್ತಿಗೋಸ್ಕರ, ಸಭೆಯ ನಿರ್ಮಾಣಕ್ಕೋಸ್ಕರ ಸಹಾಯ ಮಾಡಿ ಸಹಕಾರ ಒದಗಿಸುವುದಾದರೆ ಏನಾಗ್ತದೆ ಗೊತ್ತಾ? ನೀವು ಕಷ್ಟಪಟ್ಟು ಸಂಪಾದಿಸಿ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಇಟ್ಟು ಸತ್ತೋದ್ರಿ ಅಂದ್ಕೊಳ್ಳಿ, ಆ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮೊಂದಿಗೆ ಬರಲ್ಲ. ಆ ನಂತರ ಏನಾಗ್ತದೆ ಎಂದು ನಿಮಗೆ ಗೊತ್ತಿಲ್ಲ. ಆದರೆ ನೀವು ಕಷ್ಟಪಟ್ಟು ಸಂಪಾದಿಸಿರುವುದರಲ್ಲಿ ಆಲಯ ನಿರ್ಮಾಣಕ್ಕಾಗಿ ಸಹಾಯ ಮಾಡಿದ್ದೀರಿ ಅಂದ್ಕೊಳ್ಳಿ, ನೀವು ಶಾಶ್ವತ ಅಲ್ಲದೇ ಇರುವುದರಿಂದ ಮರಣ ಹೊಂದು ಪರಲೋಕಕ್ಕೆ ಹೋಗಿರ್ತೀರಿ. ಆದರೆ ನಿಮ್ಮ ಸಹಾಯದಿಂದ ನಿರ್ಮಿಸಲ್ಪಟ್ಟ ಆಲಯದಲ್ಲಿ ಏನ್ ನಡೆಯುತ್ತೆ ಗೊತ್ತಾ? ಆರಾಧನೆಗಳು ನಡೆಯುತ್ತವೆ, ದೇವರು ಕೀರ್ತಿಸಲ್ಪಡ್ತಾರೆ, ವಾಕ್ಯ ಪ್ರಕಟಿಸಲ್ಪಡ್ತದೆ, ಅನೇಕ ಜನರು ರಕ್ಷಣೆ ಹೊಂದುತ್ತಲೇ ಇರುತ್ತಾರೆ. ಅಂದರೆ ನೀವು ಪರಲೋಕಕ್ಕೆ ಹೋದರೂ ಸಹ ನೀವು ಮಾಡಿರುವ ಸಹಾಯದ ನಿಮಿತ್ತ, ಮಾಡಿದ ಸಹಕಾರದ ನಿಮಿತ್ತ ಭೂಮಿಯ ಮೇಲೆ ಏನ್ ನಡೆಯುತ್ತೆ? ಸೇವೆ ನಡೆಯುತ್ತಲೇ ಇರುತ್ತೆ, ಆತ್ಮಗಳು ರಕ್ಷಿಸಲ್ಪಡುತ್ತಲೇ ಇರುತ್ತವೆ. ನೀವು ತೋರಿಸಿದ ಸಹಕಾರದಿಂದ, ಸುವಾರ್ತೆಗೆ ಮಾಡಿದ ದಾನದಿಂದ ಅನೇಕ ಜನರು ರಕ್ಷಿಸಲ್ಪಡ್ತಾರೆ. ರಕ್ಷಿಸಲ್ಪಟ್ಟವರ ಮಕ್ಕಳು ರಕ್ಷಣೆ ಹೊಂದುತ್ತಾರೆ, ಅವರ ಮಕ್ಕಳ ಮಕ್ಕಳು ರಕ್ಷಿಸಲ್ಪಡ್ತಾರೆ. ನೀವು ಪರಲೋಕಕ್ಕೆ ಹೋದ್ರಿ, ಆದರೆ ನೀವು ಸುವಾರ್ತೆಗೋಸ್ಕರ ಬಿತ್ತಿದ ಬೀಜ ಮಾತ್ರ ಭೂಮಿಯ ಮೇಲೆ ಬದುಕಿಕೊಂಡೇ ಇರುತ್ತೆ, ಅನೇಕ ಜನರ ಜೀವಿತವನ್ನು ಬದುಕಿಸುತ್ತಲೇ ಇರುತ್ತೆ. ಅದಕ್ಕೆ ಆ ಡಾಕ್ಟರ್ ಹೇಳುತ್ತಾರೆ, ನನ್ನ ಮಗನಿಗೆ ಹೇಗೋ ಬದುಕಿಸ್ಲಿಕ್ಕಾಗಲಿಲ್ಲ, ಕನಿಷ್ಠ ಅವರ ಮಗನನ್ನು ಬದುಕಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಕೊಳ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ತನ್ನ ಮಗನಿಗೆ ಬದುಕಿಸಲಿಕ್ಕಾಗದೇ ಇರುವಾಗ ಬೇರೆಯವರನ್ನು ಬದುಕಿಸಿದರಲ್ಲವೇ? ಮತ್ತೆ ನಮ್ಮನ್ನು ಯೇಸು ಬದುಕಿಸಿದಾರಲ್ಲವೇ? ಹೇಗೆ ಬದುಕಿಸಿದ್ದಾರೆ ಗೊತ್ತಾ? ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ಶಿಲುಬೆಯ ಮೇಲೆ ದೇವರು
ತನ್ನ ಮಗನನ್ನೇನೋ ಮರಣಕ್ಕೆ ಒಪ್ಪಿಸಿದ್ರು. ಆಮೇಲೆ ಏನ್ ಮಾಡಿದ್ರು? ನಮ್ಮನ್ನು ಬದುಕಿಸಿದ್ರು. ಆ ದಿನ ಮಗನನ್ನು ತಂದೆ ಏನಾದ್ರೂ ಕಾಪಾಡಿಕೊಂಡಿದ್ದೆ ಆದ್ರೆ ನಾವು ಬದುಕುತ್ತಾ ಇರಲಿಲ್ಲ ಪ್ರಿಯರೇ. ಕೇಳಿ ಸಹೋದರ ಸಹೋದರಿಯರೇ, ದೇವರು ತನ್ನ ಮಗನನ್ನೇ ತ್ಯಾಗ ಮಾಡಿ ನಿಮ್ಮನ್ನು ನನ್ನನ್ನು ಬದುಕಿಸಿರೋದಾದ್ರೆ ಮತ್ತೆ ನಾವಿನ್ನೆಷ್ಟು ತ್ಯಾಗ ಮಾಡಿ ಅನೇಕರನ್ನು ಹೇಗೆ ಬದುಕಿಸಬೇಕೋ, ಅನೇಕರನ್ನು ಹೇಗೆ ರಕ್ಷಣೆಗೆ ನಡೆಸಬೇಕೋ ಎಂಬುದಾಗಿ ಒಮ್ಮೆ ಆಲೋಚಿಸಿ. ಬನ್ನಿ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಕಯೀನನ ಮನಸ್ತತ್ವ, ಅಸೂಯೆ, ಸ್ವಾರ್ಥತೆ, ನಾನು ಚೆನ್ನಾಗಿದ್ರೆ ಸಾಕೆನ್ನುವಂಥದ್ದಾಗಿತ್ತು. ನನಗೆ ಗುರುತು ಸಿಕ್ಕರೆ ಸಾಕು, ನಾನು ಅಂಗೀಕರಿಸಲ್ಪಟ್ರೆ ಸಾಕು, ನಾನು ಅಂದುಕೊಂಡದ್ದು ಸಾಧಿಸಿದ್ರೆ ಸಾಕು ಎಂಬ ಮನಸ್ತತ್ವ ನಾಶನಕ್ಕೆ ದಾರಿ ತೆರೆಯಿತು. ಆದರೆ ದಾವೀದನು ಒಂದು ವೇಳೆ ಅದನ್ನು ನಾನು ಸಾಧಿಸದಿದ್ದರೆ, ನಾನು ಒಂದು ವೇಳೆ ಮಾಡಲಿಕ್ಕಾಗದಿದ್ದರೆ ಅದನ್ನು ಮಾಡುವವರಿಗೆ ಸಹಾಯ ಮಾಡ್ತೇನೆ, ಸಹಕಾರ ಒದಗಿಸ್ತೇನೆ ಎಂಬ ಮನಸ್ತತ್ವ ಏನ್ಮಾಡಿತು? ದೇವರೇ, ದಾವೀದನಿಗೆ ಉನ್ನತ ಸ್ಥಿತಿಗೆ ಕೊಂಡೊಯ್ದಿತು. ಅದ್ಭುತವಾದ ಆಲಯ ನಿರ್ಮಿಸಲ್ಪಡುವುದಕ್ಕಾಗಿ ಸಹಕಾರ ಕೊಟ್ಟು ಹೋದ. ಅದು ಅವನಿಗೆ ದೊಡ್ಡ ಗುರುತು ಕೊಟ್ಟಿತು. ದೇವರೇ, ಈ ದಿನ ಮೇಲನ್ನು ಹೊಂದಿರುವ ನಾವು, ಆಶೀರ್ವದಿಸಲ್ಪಟ್ಟ ನಾವು ಹೊಂದಿಕೊಂಡಿರುವ ರಕ್ಷಣೆಗೆ, ಹೊಂದಿಕೊಂಡಿರುವ ಆಶೀರ್ವಾದಕ್ಕೆ ಹಿಂದೆ ಇರುವ ತ್ಯಾಗ ಯೇಸುಕ್ರಿಸ್ತನ ಶಿಲುಬೆಯ ಯಜ್ಞವಾಗಿದೆ. ಅದನ್ನು ಲೋಕಕ್ಕೆ ದೇವರೇ ನಾವು ಪ್ರಚುರಪಡಿಸಬೇಕು, ಲೋಕಕ್ಕೆ ಅದನ್ನು ಪ್ರಕಟಿಸಬೇಕು. ಅಂತಹ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ಸುವಾರ್ತೆಯನ್ನು ಡೈರೆಕ್ಟ್ ಆಗಿ ಪ್ರಕಟಿಸಲಿಕ್ಕಾಗದಿದ್ದರೂ ಕೂಡ ಪ್ರಕಟಿಸುವಂಥವರಿಗೆ ಸಹಾಯ ಮಾಡ್ತೇವೆ. ಆಲಯವನ್ನು ಡೈರೆಕ್ಟ್ ಆಗಿ ಕಟ್ಟಲಿಕ್ಕಾಗದಿದ್ದರೂ ಕಟ್ಟುವಂಥವರಿಗೆ ನಾವು ಸಹಾಯ ಮಾಡ್ತೇವೆ ಎಂದು ಪ್ರಾರ್ಥಿಸುತ್ತಾ ತಮ್ಮನ್ನು ತಾವು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಗುರುತಿಸಿರಿ ದೇವರೇ. ಅಂಥವರನ್ನು ಗಮನಿಸಿರಿ ದೇವರೇ. ತಕ್ಕ ಸಮಯದಲ್ಲಿ ಅವರನ್ನು ಘನಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.